ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 242 ನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಸೇಮ್ ಕೈಂಡ್ ಅಥವಾ ಸೇಮ್ ನೇಚರ್ ಅನ್ನು ಹೊಂದಿರುವಂತಹ ಅಫೆನ್ಸ್ ಗಳನ್ನ ಒಂದೇ ವರ್ಷದ ಒಳಗಡೆ ಮಾಡಿದ್ರೆ ಆ ಎಲ್ಲ ಅಫೆನ್ಸ್ ಗಳನ್ನ ಒಟ್ಟಾರೆಯಾಗಿ ಒಂದೇ ಟ್ರಯಲ್ ನಲ್ಲಿ ಚಾರ್ಜ್ ಮಾಡಿ ಆತನ ಅಗೇನೆಸ್ಟ್ ಟ್ರಯಲ್ ಅನ್ನು ನಡೆಸಲಾಗುತ್ತೆ. ಒಂದಕ್ಕಿಂತ ಹೆಚ್ಚು ಅಫೆನ್ಸ್ ಮಾಡಿರ್ಬೇಕು, ಆದ್ರೆ 5ಕ್ಕಿಂತ ಕಡಿಮೆ ಇರಬೇಕು ಅಥವಾ 5 ಇರಬೇಕು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಕಳ್ಳತನ ಮಾಡಿದ್ದಾನೆ, ಅದೊಂದು ಅಫೆನ್ಸ್. ಅದೇ ರೀತಿ ಅದೇ ವರ್ಷದಲ್ಲಿ ಆತ 5 ಮನೆಗಳಲ್ಲಿ ಕಳ್ಳತನ ಮಾಡಿದ್ರೆ, ಅದು ಒಂದೇ ವರ್ಷದ ಒಳಗಡೆ ಮಾಡಿದ್ರೆ ಆ ಎಲ್ಲ ಅಫೆನ್ಸಸ್ ಗಳನ್ನ ಒಂದೇ ಟ್ರಯಲ್ ನಲ್ಲಿ ಆತನ ವಿರುದ್ಧ ಕಾಗ್ನಿಷನ್ಸ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಬರುವಂತಹ ಅಫೆನ್ಸಸ್ ಗಳು ಅಥವಾ ಇನ್ಯಾವುದೇ ಸ್ಪೆಷಲ್ ಅಥವಾ ಲೋಕಲ್ ಲಾ ಗಳಲ್ಲಿ ಬರುವಂತಹ ಅಫೆನ್ಸಸ್ ಗಳು ಸೇಮ್ ಕೈಂಡ್ ಅಥವಾ ಸೇಮ್ ನೇಚರ್ ಅನ್ನು ಹೊಂದಿದ್ರೆ, ಅವುಗಳ ಪನಿಷ್ಮೆಂಟ್ ಕೂಡ ಸೇಮ್ ಆಗಿದ್ರೆ ಆ ಅಫೆನ್ಸಸ್ ಗಳನ್ನು ಕೂಡ ಒಂದೇ ಟ್ರಯಲ್ ನಲ್ಲಿ ನಡೆಸಬಹುದು.